ನಮಸ್ಕಾರ ಎಲ್ಲರಿಗೂ, ನನ್ನ ಇನ್ನೊಂದು ಬ್ಲಾಗಿಗೆ ಸ್ವಾಗತ. ಸೊ ಗೈಸ್, ಇವತ್ತು ಎದ್ದಿದ್ದೆ 9:30 ಆಗಿದೆ ಆಲ್ರೆಡಿ ಟೈಮು. ಇವಾಗ ಎದ್ದು ಹೋಗಿ ಸ್ನಾನ ಮಾಡಬೇಕು. ನೀನು ಆರಾಮಾಗಿ ಮಲ್ಕೊಂಡು ನೀನು 9:30 ಆದರೂ ನೋಡ್ಬೋದು ಇಲ್ಲಿ ನೀವು. ಇವಾಗ ಏನೋ ಶಿಷ್ಯ. ಸೊ ಗೈಸ್, ಇವಾಗ ಹೋಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ್ಮೇಲೆ ಆಮೇಲೆ ತಿಂಡಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಮನೆಯಲ್ಲಿ. ಇವಾಗ ಹೋಗಿ ಸ್ನಾನ ಮಾಡಬೇಕು ಗೈಸ್. ಇವಾಗ ಸ್ನಾನ ಎಲ್ಲ ಇತ್ತು. ಈಗ ಹೋಗಿ ಊಟ ಮಾಡಬೇಕು. ನಾವು ಅಮ್ಮ ಅಡುಗೆ ಮಾಡ್ತಿದ್ರಲ್ಲಿ ರೊಟ್ಟಿ. ಇವನು ಇವಾಗ ಮಷೀನಲ್ಲಿ ಬಟ್ಟೆ ಹಾಕ್ತಿದ್ದ. ಟಾವೆಲ್ ಬಿಚ್ಚಲಿನ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ಮಿಚ್ಲ ಟಾವೆಲ್ ಸೊ ಗೈಸ್, ಇವಾಗ ಹೋಗಿ ಊಟ ಮಾಡ್ಬೇಕು. ನಮ್ಮಮ್ಮ ಅಡುಗೆ ಆದಮೇಲೆ ಬಿಚ್ಚಲೇನೋ ಟಾವೆಲು. ಇವಾಗ ಅಂಗಡಿ ಹೋಗಲಿ ಬ್ಯಾಗ್ ಜಿಪ್ಪು ಅವತ್ತು ತೋರಿಸಿದ್ನಲ್ಲ ನಿಮಗೆ, ಬ್ಯಾಗ್ ಜಿಪ್ ಹಾಕ್ಸ್ಕೊಂಡು ಬರಬೇಕಿತ್ತು. ಎಲ್ಲ ಇದಾಗಿತ್ತು. ಆಮೇಲೆ ಇದು ಬೆಲ್ಟು ಫುಲ್ಲು ಇದೆಲ್ಲ ವೀಕ್ ಆಗಿದೆ. ಇದೊಂದು ಹಾಕ್ಸ್ಕೊಂಡು ಬರಬೇಕಿತ್ತು. ಇವಾಗ ನಾನು ಸಾರ್ಥಕ್ ಹೋಗ್ತಾಯಿದ್ದೀವಿ ಗೈಸ್. ಹಿಡ್ಕೊಳ್ಳೋ ಇದನ್ನ. ಸಾರ್ಥಕ್, ಇವನೊಬ್ಬ. ಇವಾಗ ಹೋಗ್ತಾಯಿದ್ದೀವಿ ಗೈಸ್ ಅಲ್ಲಿ ಅಂಗಡಿಗೆ. ಅಲ್ಲಿ ಹೋಗು ಕೊಟ್ಟು ಬರ್ತೀವಿ. ಆಮೇಲೆ ಸಂಜೆ ಬೇಕಾದ್ರೆ ಹೋಗಿ ತೊಗೊಂಡು ಬರ್ತೀವಿ. ಏನು ಹೇಳ್ತಾರೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಫೋನ್ ಮಾಡ್ಬೇಕು ಅವ್ರಿಗೆ, ಅಂದರೆ ಅಮ್ಮಂಗೆ ಫೋನ್ ಮಾಡ್ಬೇಕು. ಅಲ್ಲಿ ಹೋಗಿ ಏನಂತಾರಂತ. ಮನೆಗೆ ಬಾ, ಲಗೂನ್ ಬಾ. ಅದು ಬೆಲ್ಟ್ ಬ್ಯಾಗ್ನ ಹಾಕ್ಕೊಂಡು ಬಾ. ಅದು ಮನೆಗೆ ಬಂದು ಆಮೇಲೆ ಊಟ ಮಾಡಬೇಕು ವಯಸ್ಸು. ತಿಂಡಿ ಏನು ಮಾಡಿರಲಿಲ್ಲ ಮನೆಯಲ್ಲಿ. ಡೈರೆಕ್ಟ್ ಊಟನೇ ಇವಾಗ ಬಂದಮೇಲೆ. ಇವಾಗ ಬ್ಯಾಗು ಮತ್ತು ಬೆಲ್ಟ್ ಅದು ಕೊಟ್ಟು ಇವಾಗ ಅವ್ರು ಸಾಯಂಕಾಲ ಬನ್ನಿ ಅಂದರು. ಇವಾಗ ಅದು ಕೊಟ್ಟುಬಿಟ್ಟು ಸಾಯಂಕಾಲದ್ದು ಬಂದು ತೊಗೋತೀವಿ ಗೈಸ್. ಅವ್ರು ಹಾಕಿಡ್ತಾರಂತದನ್ನ. ಗೈಸ್, ಇವನಿಗೆ ಬಂದೆ. ಇವಾಗ ಹೋಗಿ ಬಟ್ಟೆ ಒಣಾಕ್ಬೇಕು ಮೇಲೆ. ಇವಾಗ ಹೋಗಿ ಬಟ್ಟೆ ಒಣಾಕ್ಬೇಕು ಗೈಸ್. ಇವಾಗ ಬಟ್ಟೆ ಒಣಗಿ ಹಾಕಿದೆ. ಮೇಲೆ ಏನು ಹಾಕಲಿಲ್ಲ, ಇಲ್ಲೇ ಹಾಕಿದ್ವಿ ಹೊರಗಡೆ. ಇವಾಗ ಹೋಗಿ ಊಟ ಮಾಡಬೇಕು ಗೈಸ್. ಆಗಲೇ ಮಧ್ಯಾಹ್ನ 12 ಗಂಟೆ. ಇವಾಗ 12 ಅಂದರೆ 12:30 ಇವಾಗ ಆಲ್ರೆಡಿ ಟೈಮು. ಇವಾಗ ಬಟ್ಟೆ ಒಣಗಾಕಿ ಬಂದೆ. ಇವಾಗ ಊಟ ಮಾಡಬೇಕು. ಇವ್ನು ನೋಡಿ, ಇವನು ಆವಾಗಲಿಂದ ಕರೆಂಟ್ ಹೋಗಿತ್ತು ಹಂಗೆ ತಿಂತವನು. ಪಾಪ ಇವತ್ತು ಕರೆಂಟ್ ಹೋಗಿದೆ, ಹಂಗೆ ತಿಂತವನೆ. ಇವ್ನು ನೋಡ್ಬೋದು ಇಲ್ಲಿ. ಶಿಷ್ಯ, ಇವನು ನೋಡ್ಬೋದು ಇಲ್ಲಿ ಆರಾಮಾಗಿ ಕುತ್ಕೊಂಡು ಡೈಲಿ ಟಿ ವಿ ನೋಡ್ತಿದ್ದ. ಅಳುನೇ ಬರ್ತಿದೆ ಪಾಪ ಹುಡ್ಗಂಗೆ. ಇವಾಗ ಹೋಗಿ ಊಟ ಮಾಡ್ತಾಯಿದ್ದೀನಿ ನಾನು. ಪಲ್ಯ ನೋಡಿ, ಎಷ್ಟು ಪಲ್ಯ ಕಡಿಮೆ ಇಟ್ಟು ಒಂದೊಂದು ಬೇಕಂತ ಜಾಸ್ತಿ ಹಾಕ್ಕೊಂಡು. ರೊಟ್ಟಿ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಬೆಂಡೆಕಾಯಿ ಪಲ್ಯ ಇದೆ. ಆಮೇಲೆ ಹೀರೆಕಾಯಿ ಪಲ್ಯ. ಆಮೇಲೆ ಇಲ್ಲಿ ಕುಕ್ಕರಲ್ಲಿ ರೈಸ್ ಇದೆ ಗೈಸ್. ಪಲ್ಯ ಎಷ್ಟು ಕಡಿಮೆ ಇಟ್ಟಿದ್ದಾನೆ ಬೇಕಂತ ಇವನು ನೋಡಿ. ಇವನು ನೋಡ್ಬೋದು. ಇವನು ಇವಾಗ ಊಟ ಮಾಡ್ತಾಯಿದ್ದೀನಿ ಗೈಸ್. ಗೈಸ್, ಇವಾಗ ಸಂಜೆ ಆಯಿತು. ಹಂಗೆ ನಮ್ಮಮ್ಮ ಹೊರಗಡೆ ಫುಲ್ ಮಳೆ ಆಗ್ತಿತ್ತು. ನಮ್ಮಮ್ಮಗೆ ಬೋರ್ಮಿಟ್ ಹಾಕ್ಕೊಡು ಅಂದೆ, ಅದಕ್ಕೆ ಹಾಕ್ತಿದ್ರು. ಇವಾಗ ಬೋರ್ಮಿಟ್ ಕುಡಿತಿದ್ದೀನಿ. ಇನ್ನೊಂದು ಪ್ಯಾಕೆಟ್ ಹಾಕಮ್ಮ, ಇನ್ನೊಂದು ಪ್ಯಾಕೆಟ್ ಹಾಕು, ಇನ್ನೊಂಚೂರು ಹಾಕು. ಹೊರಗಡೆ ಫುಲ್ಲು ವೆದರ್ ಇದ್ದಂತೆ ಬಿಸಿ ಬೋರ್ಮಿಟ ಕುಡಿತಿದ್ದೀನಿ ಇವಾಗ ಬೋರ್ಮಿಟ ಕುಡಿತಿದ್ದೀನಿ. ಹೊರಗಡೆ ಫುಲ್ ಮಳೆ ಆಗ್ತಿದೆ. ಈ ವೆದರ್ಗೆ ಬಿಸಿ ಏನಾದರೂ ಇದ್ರ ಜೊತೆ ಪಕೋಡ ಅಥವಾ ಬೋಂಡಾ ಬಜ್ಜಿ ಇದ್ದಿದ್ರೆ ಇನ್ನೂ ಮಸ್ತಾಗಿರೋದು. ಇವಾಗ ಬಿಸಿ ಈ ವೆದರ್ಗೆ ಫುಲ್ಲು ಮಸ್ತಾಗಿರುತ್ತೆ. ಇವಾಗ ಕುಡಿತಿದ್ದೀನಿ ಗೈಸ್ ಬೋರ್ಮಿಟ. ಗೈಸ್, ಇವಾಗ ಬೋರ್ಮಿಟ ಕುಡಿದೆ. ಫುಲ್ ಮಳೆ ಬರ್ತಿದೆ, ನಿಲ್ತಾನೆ ಇಲ್ಲ. ಆವಾಗಲೇ ಚೂರು ಕಡಿಮೆ ಆಗಿತ್ತು, ಇವಾಗ ಫುಲ್ ಜೋರಾಗಿದೆ. ಅದು ಬ್ಯಾಗ್ದು ಚೈನ್ ಹಾಕ್ಸ್ಕೊಂಡು ಬರಬೇಕು. ಅದು ಕೊಟ್ಟಿದ್ವಲ್ಲ, ಅದು ಬೆಳಗ್ಗೆ ಅದನ್ನ ಹೋಗಿ ತರಬೇಕಿತ್ತು. ಫುಲ್ ಮಳೆ ಬರ್ತಿದೆ. ಅದು ಯಾವಾಗ ಮಳೆ ನಿಂತೋಗುತ್ತೋ ಅದು ಅವಾಗ ಹೋಗಿ ತರಬೇಕು ಗೈಸ್.
ಫುಲ್ ಮಳೆ ಬರ್ತಿದೆ, ನೋಡ್ತಿರ್ಬೋದು ನೀವು. ಇವಾಗ ಮಳೆ ನಿಂತೋಯ್ತು. ಇವಾಗ ಹೋಗಿ ನೀರು ತೊಗೊಂಡು ಬರ್ಬೇಕು. ಹಂಗೆ ಬ್ಯಾಗು ಮತ್ತು ಬೆಲ್ಟ್ ತರಬೇಕು ಹೋಗಿ. ನಮ್ಮಮ್ಮ ಆವಾಗಲೇ ಕ್ಯಾನ್ ವಾಶ್ ಮಾಡಿ ಇಟ್ಟಿದ್ರು. ಇವಾಗ ಹೋಗ್ತಾಯಿದ್ವಿ ಗೈಸ್. ಇವಾಗ ಹೋಗ್ತಿದ್ವಿ. ಬೈಕ್ ಇವನೇ ಕೆಳಗೆ ತೊಗೋತಾನಂತೆ. ನಿಧಾನಕ್ಕೆ ತಗೊಳ್ಳೋ, ಬ್ರೇಕ್ ಹಿಡ್ಕೊ, ಹಂಗೆ ಅವ್ನ ಕೈಲಿ ನಿಧಾನಕ್ಕೆ ರಿಲೀಸ್ ಮಾಡು. ಹಾಂ, ನಿಲ್ಸು, ಅಲ್ಲೇ ಬಂದೆ. ಈ ಕಡೆ ತಗೊಳ್ಳೋ. ಹಾಂ, ಅಷ್ಟೇ ಇರು, ಬಂದೆ. ನಿಂತ್ಕೊಳ್ಳೋ. ಇವಾಗ ಜಿಪ್ ಹಾಕಿದ್ರು, ತೊಗೊಂಡೆ. ಇವಾಗ ಎಲ್ಲಿಗೆ ಹೋಗ್ಬೇಕು? ಇನ್ನು ಎಲ್ಲಿಗೆ ಹೋಗ್ಬೇಕು? ಹಾಂ, ಯಾರಿಗೆ? ಹಾಂ, ಅಮ್ಮ ಗೋಬಿ ತರಬೇಕಂತೆ. ನಮ್ಮ ಅಮ್ಮಂಗೆ ಅದೊಂದು ಪ್ಲೇಟು, ಅದನ್ನೊಂದು ತೊಗೊಂಡು ಇವಾಗ ಮನೆಗೆ ಹೋಗ್ತೀವಿ. ಮಳೆ ಬರ್ತಿದೆ ಅಂತ ಇಲ್ಲೇ ನಿಂತಿದ್ವಿ. ಇವಾಗ ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗ್ಬೇಕು. ಹಂಗೆ ನೀರು ಕ್ಯಾನ್ ತೊಗೊಂಡು. ಗೈಸ್, ಇವಾಗ ಬ್ಯಾಗು ಮತ್ತು ಬೆಲ್ಟ್ ತೊಗೊಂಡು ಬಂದು ಇವಾಗ ಗಾಡಿ ಒಳಗಡೆ ಹಾಕಿದೆ. ಅಲ್ಲಿ ಗೋಬಿ ತರಕ್ಕಂತ ಹೋದರೆ ಅಲ್ಲಿ ಅಂಗಡಿನೇ ಓಪನ್ ಇರಲಿಲ್ಲ. ಅದಕ್ಕೆ ಬೇಡ ಅಂತ ಹೋಗಿ ಇವಾಗ ಬಂದೆ. ಮಳೆ ಇನ್ನೂ ನಿಂತೇ ಇಲ್ಲ ಮಳೆ. ಇವಾಗ ಮನೆಗೆ ಹೋಗ್ತಿದ್ದೀನಿ ಗೈಸ್. ಗಾಡಿ ಒಳಗಡೆ ಹಾಕಿದೆ ಗೈಸ್. ಆವಾಗಲೇ ನೀರು ಕ್ಯಾನ್ ಇಟ್ಟು ಮನೆಯಲ್ಲಿ ನಮ್ಮಮ್ಮ ಗೋಬಿ ತರಲಿಲ್ಲ ಅಂದ್ರೆ ಬೈದರು. ಅದಕ್ಕೆ ಇಲ್ಲಿ ಬಂದು ಬಜ್ಜಿ ಬೋಂಡ ತೊಗೊಂಡು ಹೋಗ್ತಾಯಿದ್ದೀನಿ ಇವಾಗ ಮನೆಗೆ. ಅಲ್ಲಿ ಗೋಬಿ ಇರಲಿಲ್ಲ ಅಂತ ಇವಾಗ ಬಜ್ಜಿ ಬೋಂಡ ತೊಗೊಂಡು ಹೋಗ್ತಾಯಿದ್ದೀನಿ ಗೈಸ್ ಮನೆಗೆ. ಗೈಸ್, ಇವಾಗ ಬಜ್ಜಿ ಮತ್ತು ಬೋಂಡ ತಂದೆ. ನಮ್ಮಮ್ಮ ಇಲ್ಲಿ ಚಿತ್ರಾನ್ನ ಮಾಡಿದರು ಸಂಜೆ ಹೊತ್ತು. ಇದನ್ನು ಅದಾದಮೇಲೆ ಸೈಡ್ಸಿಗೆ ತಿಂತಾಯಿದ್ದೀವಿ. ಇವಾಗ ಅಲ್ಲಿ ಚಟ್ನಿ ಮಾಡಿದ್ದಾರೆ ಚಿತ್ರಾನ್ನಾಗೆ. ಇವಾಗ ಊಟ ಆಯಿತು. ಇವಾಗ ಗಾಡಿ ಒಳಗಡೆ ಹಾಕ್ತೆ, ನೋಡ್ತಿರ್ಬೋದು ನೀವು. ಇವಾಗ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ಗಾಡಿ ಒಳಗಡೆ ಹಾಕಿ ಬಂದೆ. ಇವಾಗ ಹೋಗಿ ಮಲ್ಕೋಬೇಕು. ಟೈಮ್ ಬಂದು 11:15 ಆಗಲೇ. ಇವಾಗ ಇವನು ಒಳಗಡೆ ಹೋಗೋನೆ. ನಮ್ಮ ಅಮ್ಮ ಜೊತೆ ಏನೋ ಮಾತಾಡ್ಬೇಕಂತ. ಇವಾಗ ಮಲ್ಕೋತೀವಿ ಗೈಸ್. ತೊಗೊಂಡ್ಬರೋ. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್, ಬೈ.